ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಫೆಬ್ರವರಿ 26, 2026 17ನೇ ತಾರೀಕು ಬಹಳ ಶಕ್ತಿಶಾಲಿಯಾಗಿರುವಂತಹ ಸೂರ್ಯಗ್ರಹಣ ಹಾಗೂ ಅಮಾವಾಸ್ಯೆ. ಲಕ್ಷ ಕೋಟಿ ಕೊಟ್ಟರೂ ಕೂಡ ಈ 5 ರಾಶಿಗಳವರ ಅದೃಷ್ಟವನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. 2050ರವರೆಗೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ. ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಆತ್ಮವಿಶ್ವಾಸ, ಶಾಂತಿ, ನೆಮ್ಮದಿ ತುಂಬಿಸಿಕೊಳ್ಳುವಂತಹ ಈ ಅದೃಷ್ಟವಂತ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಲಾಭವನ್ನ ಜೀವನದಲ್ಲಿ ಬರಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೌದು, ಈ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಒಂದು ಅದೃಷ್ಟವನ್ನ ಯಾರಿಂದಲೂ ಕೂಡ ತಡೆಯಲು ಸಾಧ್ಯವಿಲ್ಲ. 1000 ಕೋಟಿ ಕೊಟ್ಟರೂ ಕೂಡ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗ್ತಾ ಹೋಗುತ್ತೆ. ಜೀವನದಲ್ಲಿ ಯಾವುದೇ ಕೆಲಸವನ್ನ ಸಾಧಿಸಬೇಕು ಅಂತ ಅನ್ಕೊಂಡಿದ್ರು ಕೂಡ ಅದರಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ತಾರೆ ಎಂದು ಜ್ಯೋತಿಷದ ಪ್ರಕಾರ ತಿಳಿಸಲಾಗಿದೆ. ಈ ಸಮಯದಲ್ಲಿ ಖಂಡಿತವಾಗಿ ಇವರಿಗೆ ಶತ್ರುಗಳು ಬೆದಿಗೆ ಚೂರಿ ಹಾಕಲು ಸಿದ್ಧವಾಗಿರ್ತಾರೆ. ಸಾಧ್ಯವಾದಷ್ಟು ನಷ್ಟವನ್ನ ಉಂಟು ಮಾಡಲು ಪ್ರಯತ್ನಿಸ್ತಾ ಇರ್ತಾರೆ. ಆದರೆ ಅಂಥವರು ಎಷ್ಟೇ ಪ್ರಯತ್ನಗಳನ್ನ ಮಾಡಿದರೂ ಕೂಡ ಈ ಒಂದು 5 ರಾಶಿಯವರಿಗೆ ಈ ಒಂದು ಅಮಾವಾಸ್ಯೆ ಅದೃಷ್ಟವನ್ನ ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತಿದೆ. ಈ ಒಂದು 5 ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಯಾವುದೇ ರೀತಿ ಕೆಲಸ ಕಾರ್ಯ ಮಾಡಿದರೂ ಕೂಡ ಅದರಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ತಾರೆ. ಒಟ್ಟಾರೆಯಾಗಿ ಇವರಿಗೆ ಅಪ್ರತಿಮವಾದ ರಾಜಯೋಗ ಒಲಿದು ಬರುತ್ತದೆ. ಇವರಿಗೆ ಹಿಂದಿನಿಂದ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸು ಇರುತ್ತದೆ. ಇವರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಒಳಿತಾಗುತ್ತೆ. ಜೀವನದಲ್ಲಿ ಇಲ್ಲಿಯವರೆಗೂ ಕೂಡ ಊಹಿಸದ ಸಂಪತ್ತು, ಅದೃಷ್ಟ, ಐಶ್ವರ್ಯ ಮತ್ತು ಅದೇ ರೀತಿ ಅವರ ಆಸೆಗಳು ಕೂಡ ಏನಿರುತ್ತದೋ ಆ ಆಸೆಗಳು ಖಂಡಿತವಾಗಿ ಈಡೇರೋದು ಖಚಿತವಾಗಿರುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಆಸೆಗಳು, ಕನಸುಗಳು ಸಂಪೂರ್ಣವಾಗಿ ನನಸಾಗುವ ಮೂಲಕ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನ, ಮುಕ್ತಿಯನ್ನ ಕಂಡುಕೊಳ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇ ರಾಶಿ ಬಂದು ವೃಶ್ಚಿಕ ರಾಶಿ. ಸೂರ್ಯಗ್ರಹಣ ಎಂದರೆ ಧನಿಷ್ಠ ನಕ್ಷತ್ರದ 4ನೇ ಪಾದದಲ್ಲಿ ಮಾಘ ಮಾಸದ ಅಮಾವಾಸ್ಯ ದಿನ ಬರುತ್ತಿರುವಂತಹ ಗ್ರಹಣಗಳು ಪ್ರತಿ ವರ್ಷವೂ ಬರುತ್ತವೆ. ಇದೇ ರೀತಿ ಈ ಸಮಯದಲ್ಲಿ ಬರುವಂತಹ ಈ ವಿಶೇಷವಾದ ಭಯಂಕರವಾದ ಅಮಾವಾಸ್ಯೆ ಮತ್ತು ಗ್ರಹಣಕ್ಕೆ ಎರಡಕ್ಕೂ ಕೂಡ ಬಹಳ ವಿಶೇಷತೆ ಇರುತ್ತದೆ. ಯುಗಾದಿಗೆ ಮೊದಲು ಮತ್ತು ಶಿವರಾತ್ರಿಯ ನಂತರ ಬರುವಂತಹ ಈ ಒಂದು ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಬರುತ್ತದೆ. ಇದು ನಿಮಗೆ ಭಾರತದಲ್ಲಿ ಗೋಚಾರವಾಗದೇ ಇದ್ದರೂ ಕೂಡ ಅದರ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ಒಟ್ಟಾರೆಯಾಗಿ ಸಮಯದಲ್ಲಿ ಖಂಡಿತವಾಗಿ ರಾಶಿ ಚಕ್ರದವರು ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನ ಹೊಂದ್ತಾರೆ. ಹಲವಾರು ರೀತಿಯ ಅದೃಷ್ಟ ಲಾಭವನ್ನ ಬರಮಾಡ್ಕೊಳ್ತಾರೆ. ಈ ರಾಶಿ ಚಕ್ರದವರಿಗೆ ಶತ್ರುಗಳ ಕಾಟ ದೂರವಾಗುತ್ತೆ. ಬದಲಾವಣೆಗಳು ಆಗಲಿಂದಲೇ ಪ್ರಾರಂಭವಾಗುತ್ತದೆ. ಇನ್ನು ನಿಮ್ಮ ಜೀವನದಲ್ಲಿ ಅಂದರೆ ನಿಮಗೆ ಬರುವಂತಹ ಬದಲಾವಣೆಗಳು ಒಳ್ಳೆಯ ಸುದ್ದಿಗಳೇ ಆಗಿರುತ್ತದೆ. ಗತಕಾಲದ ಒಂದು ವಿಶೇಷತೆಯನ್ನ ಸೃಷ್ಟಿಸುತ್ತದೆ. ಬಿಟ್ಟು ಹೋದಂತಹ ಗತಕಾಲ ಒಳ್ಳೆಯದಾಗಿರುತ್ತದೋ ಕೆಟ್ಟದಾಗಿರುತ್ತದೋ, ಇನ್ನು ಅವೆಲ್ಲವನ್ನ ಅಲ್ಲಿಗೆ ಪೂರ್ಣ ವಿರಾಮವನ್ನ ಇಟ್ಟು ಬಿಟ್ಟು ಇಂದಿನಿಂದ ನೀವು ಉತ್ತಮವಾದ ಜೀವನದ ಬಗ್ಗೆ ಯೋಚಿಸಿ ವಿಶೇಷವಾದ ಲಾಭವನ್ನ ಕಂಡುಕೊಳ್ತೀರಾ. ಎರಡನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಜೀವನವು ಅದ್ಭುತವಾಗಿ ಬದಲಾಗುತ್ತದೆ. ಅಂದರೆ ಈ ಒಂದು ಫೆಬ್ರವರಿ 17ನೇ ತಾರೀಕು 2026 ಈ ಸೂರ್ಯಗ್ರಹಣದಿಂದ ಮಾತ್ರ ಈ ರಾಶಿಯವರಿಗೆ ವಿಪರೀತವಾಗಿರುವಂತಹ ಅದೃಷ್ಟವು ಒಲಿದು ಬರುತ್ತದೆ. ಇದರಲ್ಲಿ ಮೊದಲ ರಾಶಿ ಅಂತ ಅಂದರೆ ಖಂಡಿತವಾಗಿ 2 ರಾಶಿಯವರು ವೃಶ್ಚಿಕ ರಾಶಿ ಹಾಗೂ ಕುಂಭರಾಶಿಯವರು ನೆನಪಿಟ್ಟುಕೊಳ್ಬೇಕು. ಎಲ್ಲ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು ನಿಮ್ಮ ಕೈ ಹಿಡಿಯುತ್ತದೆ. ಸಕಲ ಭೋಗ ಭಾಗ್ಯ ಬರಮಾಡಿಕೊಳ್ಳೋದ್ರ ಜೊತೆಗೆ ಉತ್ತಮವಾದ ನೆಮ್ಮದಿಯ ಯಶಸ್ಸಿನ ಜೀವನ ನಿಮ್ಮ ಪಾಲಿಗೆ ದೊರೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಯೊಂದು ಕೆಲಸವನ್ನ ಕೂಡ ಗಮನ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ವಿಶೇಷತೆಯಿಂದ ತುಂಬಿರುವಂತಹ ಸಮಯಗಳನ್ನ ಬರಮಾಡ್ಕೊಳ್ತಾ ಹೋಗ್ತೀರಾ. ಒಟ್ಟಾರೆ ಈ ರಾಶಿಯವರಿಗೆ ಯಾವುದೇ ರೀತಿಯ ತಪ್ಪುಗಳು ಅಥವಾ ಯಾವುದೇ ರೀತಿಯ ಅವಮಾನಗಳು ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಚಕ್ರದಲ್ಲಿ 9ನೇ ರಾಶಿ. ಈ ರಾಶಿಗೆ ಅಧಿಪತಿ ಗುರು. ಈ ಧನಸ್ಸು ರಾಶಿಯವರಿಗೆ ಫೆಬ್ರವರಿ 17, 2026 ಸೂರ್ಯಗ್ರಹಣ ಬಹಳಷ್ಟು ಉತ್ತಮ ಹಾಗೂ ನೆಮ್ಮದಿ, ಅಷ್ಟ ಐಶ್ವರ್ಯ ಮತ್ತು ಅದೃಷ್ಟವನ್ನ ವಿಪರೀತವಾಗಿ ತಂದುಕೊಡುತ್ತದೆ. ಇಂದಿನಿಂದ ನಿಮಗೆ ತಿರುಗು ಇಲ್ಲದ ರಾಜಯೋಗವು ಕೂಡ ಬರ್ತಾ ಇದೆ ಎಂದು ನೀವು ಭಾವಿಸಬಹುದು. ಈ ಸಮಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತಿರುವಂತಹ ಕೆಲವೊಂದಿಷ್ಟು ಪೂಜೆ, ಪುನಸ್ಕಾರ, ಅನುಷ್ಠಾನಗಳನ್ನು ನೀವು ಅನುಸರಿಸುವ ಮೂಲಕ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೋಗ್ತೀರಾ.
ಈ ಧನಸ್ಸು ರಾಶಿಯವರಿಗೆ ಏನೆಂದರೆ ಧೈರ್ಯ ಹೆಚ್ಚಾಗುತ್ತೆ, ಮನೋಧೈರ್ಯವು ಕೂಡ ಹೆಚ್ಚಾಗುತ್ತದೆ. ಒಟ್ಟಾರೆ ಸ್ಥಿರತೆ, ಸ್ಥೈರ್ಯ ಮತ್ತು ಎಲ್ಲ ರೀತಿಯ ಆತ್ಮವಿಶ್ವಾಸ, ಒಂದೇ ರೀತಿಯಲ್ಲಿ ಮಾಡುವಂತಹ ಕೆಲಸಗಳು ನಿಮಗೆ ಆರ್ಥಿಕವಾಗಿ ಲಾಭವನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಅದ್ಭುತವಾಗಿರುವಂತಹ ಪ್ರಯತ್ನಗಳು, ದೂರ ಪ್ರಯಾಣ ಏನಿರುತ್ತದೋ ಅದರಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ. ಎಲ್ಲವೂ ಕೂಡ ಅದ್ಭುತವಾಗಿ ಒದಗಿ ಬರುತ್ತೆ ಇಂದಿನಿಂದ ನಿಮಗೆ. ಏಕೆಂದರೆ ಗ್ರಹಗಳೆಲ್ಲವೂ ಕೂಡ ಅನುಕೂಲಕರವಾಗಿರೋದ್ರಿಂದ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುತ್ತದೆ. ಈ ಸೂರ್ಯಗ್ರಹಣದ ದಿನದಂದು ನೀವು ಕೆಲವು ರೀತಿಯ ಯಾಗವನ್ನು, ಪೂಜೆಯನ್ನು ಇತ್ಯಾದಿಗಳನ್ನು ಮಾಡಿದರೆ ಖಂಡಿತವಾಗಿ ನಿಮಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದದಿಂದ ವಿಶೇಷವಾಗಿ ಎಲ್ಲ ರೀತಿಯ ಸಕಲ ಐಶ್ವರ್ಯವನ್ನು ಬರಮಾಡ್ಕೊಳ್ಬಹುದು. ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡೋದು, ಅರಿಶಿನ ಕುಂಕುಮ ನೀರಿನಿಂದ ಪೂಜೆಯನ್ನು ಸಲ್ಲಿಸೋದು, ಚಂದ್ರದೇವನಿಗೆ ನೀವು ಪೂಜೆಯನ್ನು ಸಲ್ಲಿಸಿ ಚಂದ್ರದೇವಾಯ ನಮಃ ಮಂತ್ರವನ್ನು ಜಪಿಸಬೇಕು. ಇದರಿಂದ ಚಂದ್ರನು ನಿಮಗೆ ಬಲವಾಗಿ ಸಕಲ ಐಶ್ವರ್ಯಗಳನ್ನು ಕೊಡ್ತಾನೆ ಅಂತ ಹೇಳಿದ್ರೆ ತಪ್ಪಾಗೋದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಸಮಯ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ಮನೋಬಲ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲೂ ಕೂಡ ಸ್ಥಿರತೆ ಇರುತ್ತದೆ. ಅದಲ್ಲದೆ ಶುಭ ಯೋಗದ ಸಾಧ್ಯತೆಗಳು, ಸೂಚನೆಗಳು ಎಲ್ಲ ರೀತಿಯ ಕಾರ್ಯದಲ್ಲೂ ನಿಮಗೆ ಸಿಗ್ತಾ ಹೋಗೋದ್ರಿಂದ ನೀವು ಬಹಳಷ್ಟು ಲಾಭ ಮತ್ತು ಅದೃಷ್ಟವನ್ನು ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಹಿಂದೆ ಇರ್ತಕ್ಕಂತಹ ಕಷ್ಟಗಳು ದೂರವಾಗಿ ಎಲ್ಲ ರೀತಿಯ ಒಂದು ತೊಂದರೆಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ಸಿಗ್ತಾ ಹೋಗುತ್ತೆ. ಈ ದಿನದಂದು ದುರ್ಗಾ ಮಾತೆಗೆ ನೀವು ಅಭಿಷೇಕವನ್ನು ಮಾಡಿಸಬೇಕು, ಕುಂಕುಮ ಅರ್ಚನೆಯನ್ನು ಮಾಡಿಸಬೇಕು. ಓಂ ದುಂ ದುರ್ಗಾಯ ನಮಃ ಮಂತ್ರವನ್ನು ಜಪಿಸೋದ್ರಿಂದ ಖಂಡಿತವಾಗಿ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ ನಿಮ್ಮನ್ನು ಕೈ ಹಿಡಿಯುತ್ತದೆ. ಸಕಲ ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತಿನೊಂದಿಗೆ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂಥ ನಾನಾ ರೀತಿಯ ಸಕಲ ದೋಷಗಳು ದೂರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ಈ ರಾಶಿ ಚಕ್ರದವರಿಗೆ ಅದೃಷ್ಟದ ತಿರುವು ಒಟ್ಟಾರೆಯಾಗಿ ಮುಟ್ಟಿದೆಲ್ಲ ಬಂಗಾರವಾಗುವಂತೆ ಮಾಡ್ತಾ ಹೋಗುತ್ತೆ. ಈ ರಾಶಿಯವರು ಇನ್ನು ಮುಂದೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಅಗತ್ಯವಿಲ್ಲ. ಮನಸ್ಸು ಯಾವಾಗಲೂ ಕೂಡ ವಿಶೇಷವಾದ ಶಕ್ತಿಯೊಂದಿಗೆ ಸಂಚರಿಸ್ತಾ ಇರುತ್ತೆ. ಇನ್ನು ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ. ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಇದು ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಎಲ್ಲ ರೀತಿಯ ಆಧ್ಯಾತ್ಮಿಕತೆಯು ಕೂಡ ಸೂಕ್ತವಾದ ಸಮಯಗಳು ಪ್ರಾರಂಭವಾಗುತ್ತಿದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ. ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ, ಸೂಕ್ತವಾದ ಸಮಯಕ್ಕೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಅಂದರೆ ತಪ್ಪಾಗೋದಿಲ್ಲ. ನಿಮ್ಮ ಮನಸ್ಥಿತಿ ಕೂಡ ಅದ್ಭುತವಾಗ್ತಾ ಹೋಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಗ್ರಹಗಳು ಎಲ್ಲ ರೀತಿಯ ಸ್ಥಿತಿಗಳಲ್ಲೂ ಕೂಡ ಕೆಲವೊಂದಿಷ್ಟು ಬಾರಿ ಪ್ರಭಾವವನ್ನು ತೋರಿಸುತ್ತದೆ. ಸುಮಾರು 45 ದಿನದವರೆಗೂ ಕೂಡ ನಿಮಗೆ ವಿಶೇಷವಾದ ಶಕ್ತಿ, ಜೀವನದಲ್ಲಿ ಸಾಮರ್ಥ್ಯ, ನೆಮ್ಮದಿ ಎಲ್ಲವನ್ನ ಕೂಡ ಬರಮಾಡ್ಕೊಳ್ಬಹುದು. ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕೂಡ ಬರುತ್ತದೆ. ಉದ್ಯೋಗ ಮಾಡುವಂಥವರಿಗೆ ಪ್ರಮೋಷನ್ ಸಿಗುತ್ತದೆ. ಉತ್ತಮ ಸಂಬಳ ಹೆಚ್ಚಳವಾಗುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಒಳ್ಳೆಯದು. ಹೀಗೆ ಈ ರಾಶಿ ಚಕ್ರದವರಿಗೆ ಸೂರ್ಯಗ್ರಹಣದಿಂದ ನಿಮಗೆ ತುಂಬ ಅನುಕೂಲಕರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮಗೆ ಇಷ್ಟವಾಗಿರುವಂಥ ಕೆಲಸವನ್ನು, ನೌಕರಿಯನ್ನು ಬರಮಾಡ್ಕೊಳ್ತೀರಾ. ಸೂರ್ಯಗ್ರಹಣ ಮುಗಿದ ನಂತರ 25 ವರ್ಷಗಳ ಕಾಲ ಈ ರಾಶಿಯವರಿಗೆ ಅದೃಷ್ಟ. ಇದನ್ನು ನೆನಪಿಟ್ಕೊಳ್ಬೇಕು. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ನಿಮ್ಮನ್ನು ದೊಡ್ಡ ಮಟ್ಟದ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಈ ಸಮಯದಲ್ಲಿ ಲಕ್ಷ್ಮೀ ದೇವಿ, ಕುಬೇರ ದೇವನಿಗೆ ನೀವು ಪೂಜೆಯನ್ನು ಸಲ್ಲಿಸೋದು, ತುಪ್ಪದ ದೀಪಾರಾಧನೆ ಮಾಡೋದು ಮತ್ತು ವಿಶೇಷವಾಗಿ ಕುಂಕುಮಾರ್ಚನೆಯನ್ನು ಮಾಡೋದು ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಒಟ್ಟಿಗೆ ಬಂದಿರೋದ್ರಿಂದ ಈ ದಿನ ಮನೆಯನ್ನು ನೀವು ಉಪ್ಪು ಮತ್ತು ನೀರಿನಿಂದ ಸ್ವಚ್ಛಗೊಳಿಸಿ ಮನೆಯಲ್ಲಿ ಧೂಪ ದೀಪ ನೈವೇದ್ಯದಿಂದ ಪೂಜೆಯನ್ನು ಮಾಡಿ ಓಂ ದುಂ ದುರ್ಗಾಯ ನಮಃ ಮಂತ್ರವನ್ನು ಜಪಿಸಿ ಕನಕದಾರ ಸ್ತೋತ್ರವನ್ನು ಕೇಳೋದ್ರಿಂದ ಖಂಡಿತವಾಗಿ ಮನೆಯಲ್ಲಿ ಇರ್ತಕ್ಕಂತಹ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸತನ ಮತ್ತು ಹೊಸ ಶಕ್ತಿ, ಹೊಸ ಜೀವನದ ಆಸೆಗಳು, ಮೌಲ್ಯಗಳು ಹುಟ್ಟುಕೊಳ್ಳುತ್ತೆ. ಒಟ್ಟಾರೆ ಈ ರಾಶಿ ಚಕ್ರದವರಿಗೆ ಇಷ್ಟೆಲ್ಲ ಅದೃಷ್ಟ ಇದೆ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.